ಕೊಲೆ ಆರೋಪಿ ದರ್ಶನ್ ರಕ್ಷಣೆ ಮಾಡೋದಕ್ಕೆ ಕೆಲ ರಾಜಕಾರಣಿಗಳೇ ಬೆನ್ನಿಗೆ ನಿಂತಿದ್ದಾರೆ ಅನ್ನೋ ಮಾತು ಕೇಳೋದಕ್ಕೆ ಸಿಗ್ತಾ ಇದೆ. ದರ್ಶನ್ ಪರ ಅವರು ಬ್ಯಾಟ್ ಬೀಸ್ತಾ ಇರೋದು ಯಾಕೆ, ಇಷ್ಟೊಂದು ಮಧ್ಯಸ್ಥಿಕೆ ವಹಿಸ್ತಾ ಇರೋದು ಏಕೆ ಅನ್ನೋದರ ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಪರ ನಿಂತರ ಆ ರಾಜಕಾರಣಿಗಳು, ಆ ನಾಯಕರಿಗೆ ಸಿಎಂ ಸಂದೇಶವೇನು ಗೊತ್ತಾ? ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಪೊಲೀಸರು ಸತತವಾಗಿ ಡ್ರಿಲ್ ಅನ್ನ ನಡೆಸಿ ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಕೇಸ್ ಸಂಬಂಧ ದಿನಕ್ಕೊಂದು ಮಾಹಿತಿ ಲಭ್ಯವಾಗ್ತಿದ್ದು ರೋಚಕ ತಿರುವುಗಳು ಪಡೆಯುತ್ತಿವೆ. ಹೈ ಪ್ರೊಫೈಲ್ ಆಗಿರೋ ಈ ಕೇಸ್ ಮುಚ್ಚಿ ಹಾಕಲು ಕೆಲ ರಾಜಕಾರಣಿಗಳು ಮುಂದಾಗಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ. ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಬಾದ್ಶಾ ಅಂತಲೇ ಕರೆಯೋ ದರ್ಶನ್ ಈತನನ್ನ ನಂಬಿ ಅದೆಷ್ಟೋ ನಿರ್ಮಾಪಕರು ಚಿತ್ರ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ. ಆದ್ರೆ ಕೊಲೆ ಕೇಸಲ್ಲಿ ದರ್ಶನ್ ಪೊಲೀಸರಿಗೆ ಲಾಕ್ ಆಗಿದ್ದು ವಿಚಾರಣೆ ಹಂತ ದಿನದಿಂದ ದಿನಕ್ಕೆ ಮುಂದೂಡಿಕೊಂಡೇ ಹೋಗ್ತಿದೆ. ಹೀಗಾಗಿ ದರ್ಶನ್ ಈಗಲೇ ರಿಲೀಸ್ ಆಗ್ತಾರಾ ಅಥವಾ ಪರಪ್ಪನ ಅಗ್ರಹಾರ ಸೇರ್ತಾರಾ ಅನ್ನೋ ಟೆನ್ಷನ್ ಹಲವರಲ್ಲಿ ಶುರುವಾಗಿದೆ. ಕಾಸು ಹಾಕಿ ಟೆನ್ಷನ್ಗೆ ಸಿಲುಕಿದ್ರ ಆ ನಾಯಕರು. ಈಗಾಗಲೇ ದರ್ಶನ್ ಮೇಲೆ ಹಲವರು ದುಡ್ಡು ಹಾಕಿದ್ದು ಸಿನಿಮಾ ಶೂಟಿಂಗ್ ಯಾವಾಗ ಶುರುವಾಗುತ್ತೆ ಅಂತ ಕಾಯ್ತಿದ್ದಾರೆ. ಈ ಮಧ್ಯೆ ಸಚಿವರ ಮಗನೊಬ್ಬ ಹಾಗೂ ಶಾಸಕರೊಬ್ಬರು ದರ್ಶನ್ ಸಿನಿಮಾಗೆ ದುಡ್ಡು ಹಾಕಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ದರ್ಶನ್ ಪೊಲೀಸರ ಕೈಗೆ ಸಿಲುಕಿ ಲಾಕ್ ಆದ್ರೆ ಏನ್ ಮಾಡೋದು ಅಂತ ಟೆನ್ಷನ್ ಅಲ್ಲಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಮಧ್ಯೆ ದರ್ಶನ್ ಪರ ಕೆಲ ನಾಯಕರು ನಿಂತಿದ್ದಾರೆ ಅನ್ನೋ ಮಾತು ಕೇಳ್ತಿದ್ದಂತೆ ಸಿಎಂ ಸಂದೇಶ ರವಾನಿಸಿದ್ದಾರೆ. ಎಲ್ಲರೂ ಸುಮ್ಮನಿದ್ದು ಯಾರು ಯಾರ ಪರ ನಿಲ್ಲದಂತೆ ಸೂಚಿಸಿದ್ದಾರೆ. ಸದ್ಯ ಎಲ್ಲ ಆಯಾಮದಲ್ಲೂ ತನಿಖೆ ಚುರುಕುಗೊಂಡಿದ್ದು ಮತ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರಾವಳಿಯಲ್ಲಿ ದೇವರಷ್ಟೇ ದೈವಗಳಿಗೂ ಮಹತ್ವವನ್ನ ನೀಡಲಾಗುತ್ತೆ. ಕಾಮಗಾರಿ ವೇಳೆ ಸ್ಥಳದ ಗುಳಿದ ದೈವದ ನಿರ್ಲಕ್ಷ್ಯ ಮಾಡಿದ್ದು ದೈವದ ಕೋಪದಿಂದ ಕಾಮಗಾರಿಯೊಂದು ಸ್ಥಗಿತಗೊಂಡಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಸ್ಮಾರ್ಟ್ ಸಿಟಿಯಾಗಿ ಬೆಳೀತಾ ಇರುವ ಮಂಗಳೂರಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇವೆ. ಆದರೆ ಮಂಗಳೂರಿನ ಹಳೆ ಬಸ್ ನಿಲ್ದಾಣದ ಬಳಿ 3 ವರ್ಷದಿಂದ ಕಾಮಗಾರಿಯೊಂದು ನೆನೆಗುದಿಗೆ ಬಿದ್ದಿದೆ. ಕಾರಣ ಗುಳಿಗ ದೈವದ ಮುನಿಸಂತೆ. ಬಹು ಅಂತಸ್ತಿನ ಕಾರ್ ಪಾರ್ಕಿಂಗ್ ಕಾಮಗಾರಿಯ ಈಗಿನ ಈ ಸ್ಥಿತಿಗೆ ಕಾರಣ ಇಲ್ಲೇ ಸಮೀಪ ಇರುವ ಶರವು ಮಹಾಗುಳಿಗ ಅನ್ನೋದು ಸದ್ಯ ಚರ್ಚೆಯ ವಿಚಾರ. ಇತ್ತೀಚೆಗೆ ಶರವು ಮಹಾಗುಳಿಗನಿಗೆ ನೀಡಲಾದ ಕೋಲದಲ್ಲಿ ಇದೇ ಕಾಮಗಾರಿ ವಿಚಾರವಾಗಿ ಗುಳಿಗ ತನ್ನ ಕೋಪವನ್ನ ಹೊರಹಾಕಿದ್ಯಂತೆ. ಇತ್ತೀಚೆಗೆ ತುಂಬ ಕೆಳಕ ಮಟ್ಟದಲ್ಲಿ ಉಂಟು, ಅದರ ಬಗ್ಗೆ ಕೇಳಿದ್ದು ಅದಕ್ಕೆ ದೈವ ನೋಡಿಕೊಟ್ಟಿದೆ. ನೀನು ಬಂದದಲ್ಲ, ನಿನ್ನ ಯಜಮಾನನ್ನು ಕಳಿಸು, ಮತ್ತು ನಾಳೆ ಭಕ್ತಿಪೂರ್ವಕವಾಗಿ ಬರಬೇಕಷ್ಟೇ, ಆಡಂಬರಲ್ಲ. ಇನ್ನು ಮುಂದಕ್ಕೂ ದೊಡ್ಡ ಗಂಡಾಂತರ, ನಾಳೆ ನನ್ನನ್ನು ದೂರು ಬೇಡ ಅಂತ ಹೇಳಿದಂತೆ. ಕಾಮಗಾರಿ ಆರಂಭಿಸುವ ಮೊದಲೇ ಇಲ್ಲಿನ ಗುಳಿಗನಿಗೆ ಪೂಜೆ ಸಲ್ಲಿಸಿದ ತಿಂಗಳ ಸಂಕ್ರಮಣದಂದು ಅಗೇಲು ನೀಡೋದಕ್ಕೆ ಸಲಹೆ ನೀಡಲಾಗಿತ್ತು. ಆದರೆ ದೈವದ ಬಗ್ಗೆ ಗುತ್ತಿಗೆದಾರ ನಿರ್ಲಕ್ಷ್ಯ ತೋರಿದ್ದಾನೆ. ಇದೇ ಕಾರಣದಿಂದ ಇದೀಗ ಆತನಿಗೆ ಅನಾರೋಗ್ಯ ಕಾಡ್ತಾ ಇದೆ ಎನ್ನಲಾಗ್ತಾ ಇದೆ. ಆತನ ಬದಲು ಗುಳಿಗನ ಕೋಲಕ್ಕೆ ಬಂದ ಆತನ ಮ್ಯಾನೇಜರ್ಗೆ ದೈವ ಆತನನ್ನೇ ಕರ್ಕೊಂಡು ಬಾ ಅಂತ ಹೇಳಿದ್ಯಂತೆ. ಅಂದ್ರೆ ನಮ್ಮ ಬಾಸೇ ಬಂದು ಶರಣ ಹೇಳಬೇಕು ಅಂತೇಳಿ. ಇದು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ, ಕಾರ್ ಪಾರ್ಕಿಂಗ್ ಕೂಡ ಇದೆ. 70 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಕೇವಲ 10% ಅಷ್ಟೇ ಕೆಲಸ ಆಗಿದೆ. ಇನ್ನಾದರೂ ಗುತ್ತಿಗೆದಾರ ಬಂದು ದೈವಕ್ಕೆ ಸೇವೆ ನೀಡಿದ್ರೆ ಸರಿ ಹೋಗಬಹುದು ಅನ್ನೋದು ಸ್ಥಳೀಯರ ಮಾತು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ಲ, ರಿಪಬ್ಲಿಕ್ ಕನ್ನಡ, ಮಂಗಳೂರು.
ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣಾ ನದಿ ಲಕ್ಷಾಂತರ ಎಕರೆ ಭೂಮಿಗೆ ನೀರುಣಿಸುವ ನೀರಿನ ಮೂಲ. ಆದರೆ ಈಗ ಆ ನದಿ ಭಯವನ್ನ ಪಡಿಸ್ತಾ ಇದೆ. ಇದಕ್ಕೆ ಕಾರಣವಾದರೂ ಏನು? ಬನ್ನಿ ನೋಡ್ತಾ ಹೋಗೋಣ. ಕೃಷ್ಣಾ ನದಿಯಲ್ಲಿ ತೇಲಿ ಬರುತ್ತಿವೆ ಹೆಣಗಳು. ಕೇವಲ ಒಂದೇ ತಿಂಗಳಲ್ಲಿ 5 ಶವಗಳು ಪತ್ತೆ. ಬಾಗಲಕೋಟೆಯಲ್ಲಿ ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ನದಿಗಳು ಹರಿಯುತ್ತವೆ. ಇದರಿಂದ ತ್ರಿವಳಿ ನದಿ ಜಿಲ್ಲೆ ಅಂತಲೇ ಇದನ್ನ ಕರೆಯುತ್ತಾರೆ. ಆದರೆ ಈಗ ಕೃಷ್ಣಾ ತೀರಕ್ಕೆ ಶವಗಳ ಸ್ಪಾಟ್ ಎಂಬ ಕಳಂಕ ಅಂಟಿಕೊಳ್ಳುತ್ತಿದೆ. ಇದಕ್ಕೆ ಕಾರಣ ಬಾಗಲಕೋಟೆ ಜಿಲ್ಲೆ ಬೀಳಗಿ ಸಮೀಪದ ಕೃಷ್ಣಾ ನದಿ ತೀರದಲ್ಲಿ ಕೊಲ್ಹಾರ ಸೇತುವೆ ಬಳಿ ಅಪರಿಚಿತ ಶವಗಳು ಪತ್ತೆಯಾಗುತ್ತಲೇ ಇವೆ. ಕಳೆದ ಒಂದೇ ತಿಂಗಳಲ್ಲಿ